ಪ್ರಶ್ನೆ ಮ್ಯಾಮ್, ಈ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಂತೂ ಬರ್ತಿವೆ, ಹಾಗೆ ನಿಮ್ಮ ಸವಿರುಚಿಯಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಏನಾದರೂ ಬರ್ತಾರಾ ಕುಕಿಂಗ್? ಬಹುಶಃ ಟ್ರೈ ಮಾಡ್ಬೋದೇನೋ, ಯಾಕಂದರೆ ಕಲರ್ಸ್ ಕನ್ನಡ ಅಂತಂದ್ರೇ ಅದೊಂದು ಹೊಸದೇನಾದರೂ ಹುಡುಕ್ತಾ ಇರ್ತಾರೆ. ಯಾರೆಲ್ಲ ಟ್ರೆಂಡ್ ಸೆಟರ್ಸ್ ಅಪ್ಪ, ಅಥವಾ ಜನಕ್ಕೆ ಯಾರು ಇಷ್ಟ, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಯಾರು, ಜನ ಯಾರನ್ನ ಜಾಸ್ತಿ ನೋಡ್ತಾ ಇರ್ತಾರೆ, ಅದಕ್ಕೆ ಒಂದು ಟೀಮೇ ಇರುತ್ತೆ, ಸರ್ಚ್ ಮಾಡುವಂಥ ಟೀಮ್. ಬಹುಶಃ ಬರ್ಬೋದೇನೋ. ಲಾಸ್ಟ್ ಟೈಮು ನನ್ನ ಶೋನಲ್ಲಿ ಬಂದಿದ್ದರು, ನಾಣಿಯವರು ಬಂದಿದ್ದರು. ಸೊ ಹಾಗಾಗಿ ಇಲ್ಲೂ ಕೂಡ ಖಂಡಿತ ಬರ್ತಾರೆ. ಕಲರ್ಸ್ ಅನ್ನೋದು ಕೂಡ ನೆಟ್ವರ್ಕ್ ಚಾನಲ್ಲು, ಬೇರೆ ಬೇರೆ ಕಡೆ ಇದೆ. ಬಂದು ಅಲ್ಲಿನ ಸ್ಪೆಷಲ್ ಫುಡ್ಗಳನ್ನ, ರೆಸಿಪಿಗಳನ್ನ ನಮಗೆ ತೋರಿಸ್ಬೋದು. ಬರೀ ಕೇವಲ ಸ್ಟಾರ್ಸ್ ಅಷ್ಟೇ ಅಲ್ಲ, ನಮ್ಮ ನ್ಯೂಸ್ ಆ್ಯಂಕರ್ಸ್ನು ಕೂಡ ನಾವು ಕರೆಸ್ತೀವಿ. ಬೇರೆ ಬೇರೆ ಕ್ಷೇತ್ರದವ್ರನ್ನ ಕರೆಸಿ ಅವ್ರು ಹೆಂಗೆ ಅಡುಗೆ ಮಾಡ್ತಾರೆ, ಅವ್ರು ತಿನ್ನೋ ಥರ ಇರುತ್ತಾ ಅಥವಾ ಉಳಿಯೋ ಥರ ಇರುತ್ತಾ ಅನ್ನೋದನ್ನು ಕೂಡ ನಾವು ಜನರಿಗೆ ತೋರಿಸ್ತೀವಿ. ಕೊನೆಯ ಪ್ರಶ್ನೆ ಮ್ಯಾಮ್, ಈಗ ಫುಡ್ ಎಷ್ಟು ಟೇಸ್ಟ್ ಇರುತ್ತೆ ಅದೇ ರೀತಿ ನಿಮ್ಮ ಲುಕ್ಸ್ ಸಹ ನೋಡ್ತಿರ್ತಾರೆ ಜನ. ಅದರಲ್ಲಿ ನಿಮ್ಮ ಕಾಸ್ಟ್ಯೂಮ್ ಅಟೈರ್ ಇರ್ಬೋದು, ಪ್ರತಿಯೊಂದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರುವಂಥದ್ದು, ನೀವು ಕಾಸ್ಟ್ಯೂಮ್ ಹಾಕ್ತಾ ಇರುವಂಥದ್ದು. ಸರ್, ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಅಂದರೆ ತುಂಬ ಸಿಂಪಲ್, ಎಲ್ಲಿ ಹೋದ್ರೂ ಹಂಗೆ ಇವಾಗ ಹೆಂಗಿದ್ರೆ ಹಾಗೆ ಇರ್ತೀರಾ, ಏನಾದರೂ ಚೇಂಜಸ್ ಇರುತ್ತಾ? ಬೇಡ ಮೇಡಮ್, ನಾವು ಹೆಂಗಿರ್ತೀವಿ ಹಂಗೆ ಮಾಡೋಣ, ಖುಷಿ ಪಡಿಸೋಣ. ಏನೋ ಡಿಫ್ರೆಂಟ್ ಒಂದು ಬೇಕಲ್ವಾ. ಈಗ ಮೀಡಿಯಾಗೆ ಹೋಗಿದ್ದೀವಿ, ಇವಾಗ ಒಂದು ದೊಡ್ಡ ಚಾನಲ್ಗೆ ಹೋದಾಗ ಅಲ್ಲಿಗೆ ಯಾವ ಥರ ಬೇಕಾಗುತ್ತೆ ಆ ಡ್ರೆಸ್ ಸೆನ್ಸ್ ಯೂಸ್ ಮಾಡಬೇಕಾಗತ್ತೆ. ಇವಾಗ ಒಂದು ಹಳ್ಳಿ ಚೊಗಡಿಗೆ ಹೋಗ್ತೀವಿ, ಅಲ್ಲಿ ಅಡುಗೆ ಮಾಡ್ತೀವಿ, ಒಂದು ಪಂಚೆ ಹಾಕ್ಕೊತೀವಿ, ಮಾಡ್ತೀವಿ, ಜನಕ್ಕೆ ಖುಷಿ ಪಡಿಸ್ಬೇಕು. ಅದಕ್ಕೋಸ್ಕರ ನಾವು ಸ್ವಚ್ಛತೆಯಿಂದ ಮಾಡಿ ನಾವು ನೀಟಾಗಿದ್ದು ಒಂದು ಮೂರು ಥರ ತೋರಿಸ್ತೀವಿ. ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಏನಾದರೂ ಚಂದ್ರು ಸರ್ಗೆ ಅಂದರೆ ಯಾವ ಥರ ಮಾಡ್ತೀರಾ? ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕಂದ್ರೆ ನಿಜವಾಗ್ಲೂ ಅದು ಸ್ಪೆಷಲ್ ಆಗಿರುತ್ತೆ. ಫುಲ್ ಎಲ್ಲ ಬೆಳ್ಳುಳ್ಳಿನಲ್ಲೇ ಒಂದು ಒಳ್ಳೆ ಕಾಸ್ಟ್ಯೂಮ್ ರೆಡಿ ಮಾಡ್ತೀನಿ. ಯಾಕಂದರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ಅಲ್ವಾ, ಸೊ ಅವ್ರಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಮಾಡಬೇಕು ಅಂದರೆ ಇಡೀ ಬೆಳ್ಳುಳ್ಳಿ ಶರ್ಟು, ಬೆಳ್ಳುಳ್ಳಿ ಪ್ಯಾಂಟು ಎಲ್ಲ ಜನ ನೋಡಿ ಚಟಾಪಟ ಅನ್ಬೇಕು. ಏನು ನೋಡಿ, ಜನ ಖುಷಿ ಪಡ್ತಾರಲ್ವಾ, ಅವ್ರ ಖುಷಿ ಮುಂದೆ ಏನಿದೆ, ಇವ್ರ ಖುಷಿ ಅದು. ಬೆಳ್ಳುಳ್ಳಿ ನೋಡಿಸ್ಬೇಕು, ಆಯ್ತು ತಗೊಳ್ಳಿ ಮಾಡಿ. ಅದರಲ್ಲಿ ನಾವು ಅಂದ್ಕೊಂಡೇ ಬಂದಿಲ್ದಿದ್ದು ಬೆಳ್ಳುಳ್ಳಿ ಇವತ್ತು ಯಾವ ಮಟ್ಟಕ್ಕೆ ಬೆಳೀತು, ಅದು ಬೆಳೆದಾಗ ಅದನ್ನು ನಾವು ತೊಗೊಂಡು ಖುಷಿ ಪಟ್ಟಿದ್ದೀವಲ್ಲ, ಅದು ಡ್ರೆಸ್ ಹಾಕೋಕ್ಕೇನು ತಪ್ಪೇನಿದೆ. ಬೆಳ್ಳುಳ್ಳಿ ರೇಟೇ ಜಾಸ್ತಿ ಮಾಡಿಸ್ಬಿಟ್ರಿ. ಅವಾಗಾಗಿತ್ತು, ಇವಾಗ ಕೇಳಿದ್ರೆ ಜನ ಹೇಳ್ತಾರ ಈಗ 100 ರೂಪಾಯಿ ಕೆಜಿ ಇದೆ, 500 ರೂಪಾಯಿ ಆಗಿತ್ತು. ಏನು ಮಾಡೋಕ್ಕಾಗಲ್ಲ ಮೇಡಮ್, ವೇರಿಯೇಷನ್ಸ್ ಆಗುತ್ತೆ. ನಮ್ಮ ದೃಷ್ಟಿಗೆ ನಾವು ಬೆಳ್ಳುಳ್ಳಿ ಅಂತ ಪಾಪ್ಯುಲರ್ ಆದಾಗ ಬೆಳ್ಳುಳ್ಳಿ ಬೆಲೆ ಜಾಸ್ತಿ ಆಗಿತ್ತು, ಇವತ್ತು ಕಮ್ಮಿ ಆಗಿದೆ. ಯಾರೂ ಮಾತಾಡುವುದಿಲ್ಲ, ಮಾಡ್ತಾ ಇರಬೇಕು, ತಿನ್ನಿಸ್ತಾ ಇರ್ತಾಯಿವೆ ಅಂತ ಗೊತ್ತಿಲ್ಲ ಮೇಡಮ್. ಹೌದು, ಅವ್ರು ಇವಾಗ ಪುದೀನ ಕಬಾಬು, ಆ ಕಬಾಬು, ಈ ಕಬಾಬ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಇವ್ರು ಏನು ತೋರಿಸಿದ್ರು ಜನ ಅದನ್ನು ಟ್ರೈ ಮಾಡ್ತಾರೆ. ಸೊ ಎಲ್ಲ ರೇಟು ಜಾಸ್ತಿ ಆದರೆ ಅದಕ್ಕೆ ಚಂದ್ರು ಸರಿ ಕಾರಣ, ಅವ್ರನ್ನೇ ಇಟ್ಕೋಬೇಕೆಲ್ಲರು. ಸುಳ್ಳು ಬಿಡಿ, ಎಲ್ಲರೂ ಮಾಡ್ತಾರಾ? ಈಗ ನೋಡಿದ್ರೆ ಒಂದು 100 ಜನದಲ್ಲಿ 10 ಜನ ಮಾಡಿದ್ರೆ ಹೆಚ್ಚು. ಈ 10 ಮಾಡಾದ್ಮೇಲೆ 2 ಮಾಡೋದು. ಎಲ್ಲರೂ ಹೇಳ್ತಾರೆ, ಏನು ಸರ್ ನಿಮ್ಮ ಪರ್ಸ್ನಲ್ ರೆಸಿಪಿ ಈಸಿಯಾಗಿ ತೋರಿಸ್ತೀರ. ಯಾರೂ ಮಾಡಲ್ಲ, 10 ಜನ ಮಾಡೋದು, 90 ಜನ ಹೋಟ್ಲಿಗೆ ಬರೋದು. ಇದು ಸತ್ಯ. ಎಲ್ಲರೂ ಮಾಡಲ್ಲ. ಫಸ್ಟ್ ಒಂದು ದಿನ ಬಟ್ಟೆ ಒಗಿತಾರೆ, ಸೆಕೆಂಡ್ ಡೇ ಬಿಡ್ತಾರೆ. ಅಯ್ಯೋ ಬಿಡಪ್ಪ, ಯಾಕೋ ಒಂದು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇತ್ತು, ಚಂದ್ರು ಹೋಟ್ಲಿಗೆ ಹೋಗೋಣ, ಬೆಳ್ಳುಳ್ಳಿ ಕಬಾಬ್ ತಿನ್ನೋಣ ಅಂತ. ಅದರಿಂದ ಪ್ರತಿಯೊಂದು ಪದಾರ್ಥನೂ ನಾನು ತೋರಿಸುವ ವಿಧಾನ 4 ಜನಕ್ಕೆ 6 ಜನಕ್ಕೆ ಆಗುವಂಥ ಪದಾರ್ಥಗಳು ತೋರಿಸ್ತೀನಿ. ಖುಷಿಯಾಗಿ ಮಾಡ್ಕೊಬೋದು, ಖುಷಿಯಾಗಿ ತಿಂತಾರೆ. ತುಂಬ ಜನ ಹೊಗಳಿದ್ದಾರೆ. ಎಲ್ಲ ಕಡೆಯಿಂದನೂ ನನಗೆ ಒಳ್ಳೆ ಪ್ರಶಂಸೆ ಇದೆ. ಸಾಕು, ಇವಾಗ ಬಂದಿದ್ದೀವಿ ಕಲರ್ಸಲ್ಲಿ, ಇನ್ನೂ 1000 ಲಕ್ಷಾಂತರ ಜನಕ್ಕೆ ತೋರಿಸೋಣ. ಪ್ರಪಂಚಾದ್ಯಂತ ತೋರಿಸಿ ಅಡುಗೆ ಕಲೀರಿ. ಬೇಜಾರಾದಾಗ ಮಾತ್ರ ನಮ್ಮ ಹೋಟ್ಲಿಗೆ ಬನ್ನಿ ಅಂತ ಕರೆದಿದ್ದೀನಿ ನಾನು. ನೀವು ಮಾಡಿ ಬನ್ನಿ, ನಾವು ಮಾಡಿಸ್ಬಿಟ್ಟಿದ್ದೀನಿ ಬನ್ನಿ ಅಂತ ಕರೆದಿಲ್ಲ. ತಿನ್ನಿ, ಬೇಜಾರಾದಾಗ ಯಾವತ್ತನೋ ಒಂದಿನ ಮನೆ ಹೊರಗಡೆ ಹೋಗಬೇಕು ಅಂದರೆ ಅಕೇಶನಾಗಿ ಬಂದಾಗ ನಮ್ಮ ಹೋಟ್ಲಿಗೆ ಬನ್ನಿ, ಅಲ್ಲೂ ರುಚಿ ನೋಡಿ, ಹಂಗೆ ಸವಿ ರುಚಿ ನೋಡಿ. ನಾನು ಇನ್ನೂ ಅಡುಗೆ ಮಾಡ್ತೀನಿ, ತಿಂತಾಯಿರಿ, ಹೇಳ್ತಾಯಿರಿ. ಜಾನ್ವಿ ಅವ್ರ ಬಗ್ಗೆ ಒಂದು ಮಾತು, ಅವರು ನಟಿ, ತಾಯಿ, ನಿರೂಪಕಿ, ಏನೆಲ್ಲ ಮಾಡಬೇಕು ಎಲ್ಲವನ್ನು ಸಾಧಿಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಏನು ಹೇಳ್ತೀರಾ? ಸಾಧನೆ ಮಾಡಲೇಬೇಕು ಮೇಡಮ್. ಪ್ರತಿಯೊಂದು ಹಂತದಲ್ಲೂ ಹತ್ತುತ್ತಾ ಇರಬೇಕು, ನಿಧಾನಕತ್ತೆ. ಅದು ಯಾವತ್ತಿದ್ದು ಚೆನ್ನಾಗಿರುತ್ತೆ. ನಾನು 32 ವರ್ಷದಿಂದ ಹೋಟ್ಲು ಮಾಡ್ಕೊಂಬಂದೆ. ಇವತ್ತು ಬೆಳ್ಳುಳ್ಳಿ ಕಬಾಬಿಂದ ಹತ್ತಿತು. ಇವ್ರಿಗೂ ಹಂಗೇ ಒಂದು ಆಯಿತು. ಹಿಂಗೆ ಸ್ಟೆಪ್ ಹತ್ತಿ ಇನ್ನೂ ಮುಂದೆ ದೊಡ್ಡ ಆ್ಯಂಕರ್ ಆಗಿ ಪ್ರಪಂಚಾದ್ಯಂತ ನೋಡೋಂಗಾಗಿ ಇನ್ನೂ ನೋಡ್ತಾ ಇದ್ದಾರೆ. ಇನ್ನೂ ಆ ಮಟ್ಟಕ್ಕೆ ಹತ್ತಬೇಕು ನಾವು ಆಶಿಸ್ತೀವಿ. ನಾವು 55 ಆಗಿದೆ, ಅವ್ರಿಗೆ ಆಶೀರ್ವಾದ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬೆಳಿಬೇಕು ಮೇಡಮ್. ನಾವು ಬೆಳೆದ್ರೆ ತಾನೇ ಪ್ರಪಂಚ ನೋಡೋದು. ನಾವು 4 ಗೋಡೆ ಮಕ್ಕಳು ಹೆಣ್ಮಕ್ಳು ಅಂತ ಸೆಳಲ್ಲಿ ಕೊಡ್ತಿದ್ರೆ ಇವತ್ತು ಇವರು ಬೆಳಿಯೋಕ್ಕಾಗ್ತಿರಲಿಲ್ಲ, ಇನ್ನೊಬ್ಬರು ಬೆಳೆಯೋಕ್ಕಾಗ್ತಾಯಿರಲಿಲ್ಲ. ಬೆಳಿಬೇಕು, ಪ್ರಪಂಚಕ್ಕೆ ಬರಬೇಕು. ಪ್ರಪಂಚ ಏನು ಅಂತ ನೋಡಿದಾಗ ತಾನೇ ನಮ್ಗೆ ಗೊತ್ತಾಗುತ್ತೆ. ಈಗ ಅರ್ಥ ಆಗ್ತಾಯಿದೆ, ನಾವು ಇಷ್ಟು ಪಾಪ್ಯುಲರ್ ಆಗಿಬಿಡ್ವಾ, ಯಾವ ಥರ ಆಗಿಬಿಟ್ವಿ, ಒಂದು ಕನಸ ಅಂತ ನಮಗೆ ಅನಿಸುತ್ತೆ. ಇದಕ್ಕೆಲ್ಲ ಒಂದು ಲಕ್ಕು, ಒಂದು ಟೈಮು, ಆ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಒಳ್ಳೆ ರೀತಿಲಿ ಯೂಸ್ ಮಾಡ್ತೀವಿ. ಅವ್ರು ಇನ್ನೂ ಉತ್ತುಂಗಕ್ಕೆ ಹೋಗಬೇಕು, ನಾವು ಹಿಂಗೆ ಇದ್ವಿ ಬೆಳ್ಳುಳ್ಳಿ ಕಬಾಬ್ ಥರ ಹೋಯ್ತಾ ಇರ್ತೀವಿ.
ನೀವು ಉತ್ತಂಗಕ್ಕೆ ಹೋಗಬೇಕು, ನಾವು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಿರ್ಬೇಕು. ಅಷ್ಟೇ ಸಾಕಲ್ಲ ಮೇಡಮ್. ಕೇಳ್ತಾ ಇರೋ ನಾವು ಅಂದ್ಕೊಂಡಿದ್ವಾ ಇವತ್ತು ನೀವು ಇಂಟರ್ವ್ಯೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ನಾವು ಯಾರೋ ಮಾಡೋವಾಗ ನೋಡ್ತಾ ಇದ್ವಿ. ಇವತ್ತು ನಾವೇ ಮಾಡಿಸ್ಕೋತಾ ಇದ್ವಿ ಹ್ಯಾಂಕಿಂಗ್. ಖುಷಿ ಆಗುತ್ತೆ. ಖುಷಿ 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 ಇರಲಿ. ನೀವು ಬೆಳಿಬೇಕು, ಇವರು ಬೆಳಿಬೇಕು. ಪ್ರಪಂಚಾದ್ಯಂತ ಬೆಳೆದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಸರ್ವ ಜನ ಸುಖಿನೋ ಭವಂತು. ಏನಂತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಾನ್ವಿ ಮ್ಯಾಮ್. ನೀವು ಸಿನಿಮಾ ಮಾಡ್ತಿದ್ರೆ ಆಲ್ ದ ಬೆಸ್ಟ್. ಅದಕ್ಕೂ ಸವಿರುಚಿಗೂ ಆಲ್ ದ ಬೆಸ್ಟ್. ಇದಿಷ್ಟು ಚಂದ್ರು ಹಾಗೂ ಜಾನ್ವಿ ಅವರ ಮಾತಾಗಿತ್ತು. ಅಂದರೆ ಅವರ ಸವಿರುಚಿನಲ್ಲಿ ಕೇವಲ ಅಡುಗೆ ಮಾತ್ರ ಅಲ್ಲ, ಅವರ ಕಾಸ್ಟ್ಯೂಮ್ಗಳು ಅಷ್ಟೇ ವಿಭಿನ್ನವಾಗಿರುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಅವರ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.